ಹಾವೇರಿಯಲ್ಲಿ ಶಾಲೆಯ ಗೇಟ್ಗೆ ಬೀಗ ಹಾಕಿರುವ ಘಟನೆಯೊಂದು ನಡೆದಿದೆ. ಈರಪ್ಪ ಕುಲಕರ್ಣಿ ಎನ್ನುವಂಥವರು ಶಾಲೆಯ ಗೇಟ್ಗೆ ಬೀಗ ಹಾಕಿದ್ದಾರೆ. ಸರ್ಕಾರಿ ಜಾಗದ ವಿವಾದದ ಹಿನ್ನೆಲೆ ಸರ್ಕಾರಿ ಶಾಲೆ ಗೇಟ್ಗೆ ಬೀಗ ಹಾಕಿರೋದು, ತರಗತಿಗಳಿಗೆ ಮಕ್ಕಳು ಹಾಜರಾಗದಂತೆ ತಡೆದು ಬೀಗ ಹಾಕಿರೋದು ಬ್ಯಾಡಗಿ ತಾಲೂಕಿನ ಮಲ್ಲೂರು ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. ಶಾಲೆಗೆ ಬೀಗ ಜಡಿದು ಈರಪ್ಪ ಕುಲಕರ್ಣಿ ಪರಾರಿಯಾಗಿರೋದು. ಬಿಸಿಲಲ್ಲೇ ಕುಳಿತು ಸರ್ಕಾರಿ ಶಾಲೆಯ ನೂರಾರು ಮಕ್ಕಳು ಪಾಠ ಕೇಳಬೇಕಾದ ಪರಿಸ್ಥಿತಿ. ಸ್ಥಳಕ್ಕೆ ಬ್ಯಾಡಗಿ ತಹಸೀಲ್ದಾರ್ ಚಂದ್ರಶೇಖರ್ ಬಿಇಒ ದೌಡಾಯಿಸಿದ್ದಾರೆ. ಸರ್ವೆ ಮಾಡಿಸಿ ಸಮಸ್ಯೆ ಬಗೆಹರಿಸುವುದಾಗಿ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಭರವಸೆಯನ್ನ ನೀಡಿದ್ದಾರೆ. ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಉರ್ದು ಶಾಲೆ ಮಲ್ಲೂರಿಗೆ ಸಂಬಂಧಿಸಿದಂತೆ ಇವತ್ತು ಮುಂಜಾನೆ ಶಾಲಾ ಪ್ರಾರಂಭ ಆಗೋ ಪೂರ್ವದಲ್ಲಿ ಈ ಸ್ಥಳದ ಮಾಲೀಕರು ಅನ್ನುವಂಥವರು ಅವರಿಗೆ ಹಿಂದಿನಿಂದ ಏನು ಈ ಶಾಲೆಗೆ ಯಾವುದೇ ಒಂದು ಥರದ ಲೀಗಲಿಟಿ ಇಲ್ಲ ಅನ್ನೋ ಒಂದು ಉದ್ದೇಶದಿಂದ ಅವರು ಏನೋ ತಪ್ಪು ಸಮಸ್ಯೆಯಿಂದ ಅವರು ಗೇಟಿಗೆ ಬೀಗವನ್ನು ಉಳಿಸಿ ಮಕ್ಕಳನ್ನು ಹೊರಗಡೆ ನಿಲ್ಲುವಾಗೆ ಮಾಡಿದ್ದಾರೆ. ಯಾವುದು ಸರ್ಕಾರಿ ಕರ್ತವ್ಯವನ್ನು ಮಾಡಲಿಕ್ಕೆ ಅಡ್ಡಿ ಮಾಡಿದ್ದಾರೆ. ಆ ವಿಚಾರ ತಿಳಿದು ನಾನು ಇಲ್ಲಿ ಇವತ್ತು ಸರ್ ನಮ್ಮ ಊರಾಗ ಇಲ್ಲಿ ಮುಸ್ಲಿಮ್ಸ್ ಸಮಾಂಗದವ್ರು ನಮಗೆ ಭಾಳ ಅನ್ಯಾಯ ಮಾಡಾಯ್ತಾರೆ ಸರ್. ನಾವು ನಮ್ಮ ಅಪ್ಪಾರ ಹಿಂದೆ 5 ಗುಂಟೆ ಜಾಗ ಕೊಡ್ತೇವೆ ಅಂತ ಹೇಳಿದ್ದು ಕರೆಯವು. ಯಾವ್ದು ದಾನ ಧರ್ಮ ಏನಿಲ್ಲ, ಒಪ್ಪಿ ಪತ್ರದ ಮ್ಯಾಗ ಅದಾರ. ಆಮೇಲೆ 5 ಗುಂಟೆ ಅಂತಂದು ನಮ್ಮ ಅಪ್ಪಗೇನೆ ನೌಕರಿ ಕೊಡಿಸ್ತೀನಿ, ಮನೆ ಕಟ್ಟಿಸ್ಕೊಡ್ತೀನಿ ಇವು ಅಂತಂದು ಹೇಳಿ ಸಾಲಿ ಕಟ್ಟಕ್ಕೆ ಚಲೋ ಮಾಡಿದಾರೆ. ಇವತ್ತು ಸರ್ಕಾರ ಭೂಮಿ ಆ ಭೂಮಿ ಅಂತಂದು ನಮ್ಗೆ ಅನ್ಯಾಯ ಮಾಡಾಯ್ತಾರೆ. ಅದರಿಂದ ನ್ಯಾಯ ಬೇಕು. ಖರಾಬ್ ಲ್ಯಾಂಡ್ ಎಲ್ಲಿ ಹೋದ್ರೂ ಯಾವ ಹಿಡಿಯೋದಾಗ ನೋಡ್ರಿ ಎಲ್ಲರೂ ನೋಡ್ರಿ ಮಾಲೀಕ ಅಂತ ತೋರಿಸೈತಿ. ಇವತ್ತು ನಾವು ಮಾಲೀಕರ, ಇವತ್ತು ನಾವು ಸಾಲಿಯನ್ನು ಕೆಡಿಸ್ಬೇಕು ಅಂತ ಏನು ನಿಂತಿಲ್ಲ. ನಮ್ದು ಏಟೈತೆ ದಾನ ಕೊಡ್ತೇವೆ ಅಂತಲೇ ಹೇಳೀವಿ. ಅವ್ರು ಮಾಡ್ಕೊಂಡು ಬಿಡೋದು ಅವ್ರದ್ದು. ನಾವು ಅನ್ಯಾಯ ಮಾಡತ್ತಿಲ್ಲ ಮಕ್ಕಳಿಗೆ, ನಮಗೆ ಅವ್ರು ಅನ್ಯಾಯ ಮಾಡತ್ತಾರೆ. ಅದರಿಂದ ನ್ಯಾಯ ಬೇಕು ನಮಗೆ. ನಮಗೆ ನ್ಯಾಯ ಬೇಕು. 2006 ಇದು ಹಿಂಗೆ ನಡೆದೈತಿ ರೀ. ನಮ್ಮ ಅಪ್ಪಾರು ಕೊಟ್ಟಾರಿ ಮಾತು. ನಮ್ಮ ಅಪ್ಪಾರಿಗೆ ಮಾತು ನೀಡಿಲ್ಕ ನಮ್ಮ ಅಪ್ಪಾರಿಗೆ ಕೇಸ್ ಹಾಕಕ್ಕೆ ನಮ್ಮ ಅಪ್ಪಾರಿಗೆ ಏನೇನೋ ಮಾಡ್ಯಾರ. ನಮ್ಮ ಜಾಗಕ್ಕೆ ನಮಗೆ ಕೇಸ್ ಹಾಕ್ಬಾರ್ದು. ಕೇಸ್ ಹಾಕಂಗೂ ಮಾಡ್ಯಾರ ನಮ್ಮ ಅಪ್ಪಾರಿಗೆ. ಇವರು ಭಾಳ ಬುದ್ಧಿವಂತರದಾರ ಇವರು. ನಮ್ಮ ಅಪ್ಪಾರಿಗೆ ಕೇಸ್ ಹಾಕಕ್ಕೆ ಹಚ್ಚಿ ಇವತ್ತು ಮಕ್ಕಳನ್ನ ಅಡ್ಡಾಡ್ಸಕ್ಕೆ ಹಚ್ಚಾರ. ಈ ನೋವು ಮತ್ತೊಬ್ರಿಗೆ ಯಾರು ಸಾರ್ವಜನಿಕರಿಗೆ ಆಗಿರಬಾರ್ದು. ತೊಂದ್ರೆ ನಮ್ಗೆ ಆಗಿರೋ ನೋವು ಮತ್ತೊಬ್ರಿಗೆ ಆಗಿರಬಾರ್ದು. ಇದನ್ನ ಮಾಡಿದ್ರೆ ಈ ಜನಾಂಗದಾರ್ರಿ, ಮುಸ್ಲಿಮ್ಸ್ ಜನಾಂಗದಾರ ಬೇಕಾರೆ ಅದಾರಿ, ಒಳಗದಾರ, ಹೊರಗೆ ಬರಕೊಲ್ರ ನಿಮ್ಮಂಥ ಅಧಿಕಾರಿಗಳಿಗೆ. ಹಾವೇರಿಯಲ್ಲಿ ಶಾಲೆಯ ಗೇಟ್ಗೆ ಬೀಗ ಹಾಕಿರುವ ಘಟನೆಯೊಂದು ನಡೆದಿದೆ. ಈರಪ್ಪ ಕುಲಕರ್ಣಿ ಎನ್ನುವಂಥವರು ಶಾಲೆಯ ಗೇಟ್ಗೆ ಬೀಗ ಹಾಕಿದ್ದಾರೆ. ಸರ್ಕಾರಿ ಜಾಗದ ವಿವಾದದ ಹಿನ್ನೆಲೆ ಸರ್ಕಾರಿ ಶಾಲೆ ಗೇಟ್ಗೆ ಬೀಗ ಹಾಕಿರೋದು, ತರಗತಿಗಳಿಗೆ ಮಕ್ಕಳು ಹಾಜರಾಗದಂತೆ ತಡೆದು ಬೀಗ ಹಾಕಿರೋದು ಬ್ಯಾಡಗಿ ತಾಲೂಕಿನ ಮಲ್ಲೂರು ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. ಶಾಲೆಗೆ ಬೀಗ ಜಡಿದು ಈರಪ್ಪ ಕುಲಕರ್ಣಿ ಪರಾರಿಯಾಗಿರೋದು. ಬಿಸಿಲಲ್ಲೇ ಕುಳಿತು ಸರ್ಕಾರಿ ಶಾಲೆಯ ನೂರಾರು ಮಕ್ಕಳು ಪಾಠ ಕೇಳಬೇಕಾದ ಪರಿಸ್ಥಿತಿ. ಸ್ಥಳಕ್ಕೆ ಬ್ಯಾಡಗಿ ತಹಸೀಲ್ದಾರ್ ಚಂದ್ರಶೇಖರ್ ಬಿಇಒ ದೌಡಾಯಿಸಿದ್ದಾರೆ. ಸರ್ವೆ ಮಾಡಿಸಿ ಸಮಸ್ಯೆ ಬಗೆಹರಿಸುವುದಾಗಿ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಭರವಸೆಯನ್ನ ನೀಡಿದ್ದಾರೆ. ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಉರ್ದು ಶಾಲೆ ಮಲ್ಲೂರಿಗೆ ಸಂಬಂಧಿಸಿದಂತೆ ಇವತ್ತು ಮುಂಜಾನೆ ಶಾಲಾ ಪ್ರಾರಂಭ ಆಗೋ ಪೂರ್ವದಲ್ಲಿ ಈ ಸ್ಥಳದ ಮಾಲೀಕರು ಅನ್ನುವಂಥವರು ಅವರಿಗೆ ಹಿಂದಿನಿಂದ ಏನು ಈ ಶಾಲೆಗೆ ಯಾವುದೇ ಒಂದು ಥರದ ಲೀಗಲಿಟಿ ಇಲ್ಲ ಅನ್ನೋ ಒಂದು ಉದ್ದೇಶದಿಂದ ಅವರು ಏನೋ ತಪ್ಪು ಸಮಸ್ಯೆಯಿಂದ ಅವರು ಗೇಟಿಗೆ ಬೀಗವನ್ನು ಉಳಿಸಿ ಮಕ್ಕಳನ್ನು ಹೊರಗಡೆ ನಿಲ್ಲುವಾಗೆ ಮಾಡಿದ್ದಾರೆ. ಯಾವುದು ಸರ್ಕಾರಿ ಕರ್ತವ್ಯವನ್ನು ಮಾಡಲಿಕ್ಕೆ ಅಡ್ಡಿ ಮಾಡಿದ್ದಾರೆ. ಆ ವಿಚಾರ ತಿಳಿದು ನಾನು ಇಲ್ಲಿ ಇವತ್ತು ಸರ ನಮ್ಮ ಊರಾಗ ಇಲ್ಲಿ ಮುಸ್ಲಿಮ್ಸ್ ಸಮಾಂಗದವ್ರು ನಮಗೆ ಭಾಳ ಅನ್ಯಾಯ ಮಾಡಾಯ್ತಾರೆ ಸರ್. ನಾವು ನಮ್ಮ ಅಪ್ಪಾರ ಹಿಂದೆ 5 ಗುಂಟೆ ಜಾಗ ಕೊಡ್ತೇವೆ ಅಂತ ಹೇಳಿದ್ದು ಕರೆಯವು. ಯಾವ್ದು ದಾನ ಧರ್ಮ ಏನಿಲ್ಲ, ಒಪ್ಪಿ ಪತ್ರದ ಮ್ಯಾಗ ಅದಾರ. ಆಮೇಲೆ 5 ಗುಂಟೆ ಅಂತಂದು ನಮ್ಮ ಅಪ್ಪಗೇನೆ ನೌಕರಿ ಕೊಡಿಸ್ತೀನಿ, ಮನೆ ಕಟ್ಟಿಸ್ಕೊಡ್ತೀನಿ ಇವು ಅಂತಂದು ಹೇಳಿ ಸಾಲಿ ಕಟ್ಟಕ್ಕೆ ಚಲೋ ಮಾಡಿದಾರೆ. ಇವತ್ತು ಸರ್ಕಾರ ಭೂಮಿ ಆ ಭೂಮಿ ಅಂತಂದು ನಮ್ಗೆ ಅನ್ಯಾಯ ಮಾಡಾಯ್ತಾರೆ. ಅದರಿಂದ ನ್ಯಾಯ ಬೇಕು. ಖರಾಬ್ ಲ್ಯಾಂಡ್ ಎಲ್ಲಿ ಹೋದ್ರೂ ಯಾವ ಹಿಡಿಯೋದಾಗ ನೋಡ್ರಿ ಎಲ್ಲರೂ ನೋಡ್ರಿ ಮಾಲೀಕ ಅಂತ ತೋರಿಸೈತಿ. ಇವತ್ತು ನಾವು ಮಾಲೀಕರ, ಇವತ್ತು ನಾವು ಸಾಲಿಯನ್ನು ಕೆಡಿಸ್ಬೇಕು ಅಂತ ಏನು ನಿಂತಿಲ್ಲ. ನಮ್ದು ಏಟೈತೆ ದಾನ ಕೊಡ್ತೇವೆ ಅಂತಲೇ ಹೇಳೀವಿ. ಅವ್ರು ಮಾಡ್ಕೊಂಡು ಬಿಡೋದು ಅವ್ರದ್ದು. ನಾವು ಅನ್ಯಾಯ ಮಾಡತ್ತಿಲ್ಲ ಮಕ್ಕಳಿಗೆ, ನಮಗೆ ಅವ್ರು ಅನ್ಯಾಯ ಮಾಡತ್ತಾರೆ. ಅದರಿಂದ ನ್ಯಾಯ ಬೇಕು ನಮಗೆ. ನಮಗೆ ನ್ಯಾಯ ಬೇಕು. 2006 ಇದು ಹಿಂಗೆ ನಡೆದೈತಿ ರೀ. ನಮ್ಮ ಅಪ್ಪಾರು ಕೊಟ್ಟಾರಿ ಮಾತು. ನಮ್ಮ ಅಪ್ಪಾರಿಗೆ ಮಾತು ನೀಡಿಲ್ಕ ನಮ್ಮ ಅಪ್ಪಾರಿಗೆ ಕೇಸ್ ಹಾಕಕ್ಕೆ ನಮ್ಮ ಅಪ್ಪಾರಿಗೆ ಏನೇನೋ ಮಾಡ್ಯಾರ ಇವರು. ನಮ್ಮ ಜಾಗಕ್ಕೆ ನಮಗೆ ಕೇಸ್ ಹಾಕ್ಬಾರ್ದು. ಕೇಸ್ ಹಾಕಂಗೂ ಮಾಡ್ಯಾರ ನಮ್ಮ ಅಪ್ಪಾರಿಗೆ. ಇವರು ಭಾಳ ಬುದ್ಧಿವಂತರದಾರ ಇವರು. ನಮ್ಮ ಅಪ್ಪಾರಿಗೆ ಕೇಸ್ ಹಾಕಕ್ಕೆ ಹಚ್ಚಿ ಇವತ್ತು ಮಕ್ಕಳನ್ನ ಅಡ್ಡಾಡ್ಸಕ್ಕೆ ಹಚ್ಚಾರ. ಈ ನೋವು ಮತ್ತೊಬ್ರಿಗೆ ಯಾರು ಸಾರ್ವಜನಿಕರಿಗೆ ಆಗಿರಬಾರ್ದು. ತೊಂದ್ರೆ
ನಮ್ಗೆ ಆಗಿರೋ ನೋವು ಮತ್ತೊಬ್ರಿಗೆ ಆಗಿರಬಾರ್ದು. ಯಾರು ಎಡವಟ್ಟು ಮಾಡ್ಯಾರ ಸರ್ ಇದನ್ನ ಮಾಡಿದ್ರೆ ಈ ಜನಾಂಗದಾರ ರೀ, ಮುಸ್ಲಿಮ್ಸ್ ಜನಾಂಗದಾರ ಬೇಕಾರೆ ಅದಾರ ರೀ, ಒಳಗದಾರ, ಹೊರಗೆ ಬರಕೊಲ್ರ ನಿಮ್ಮಂಥ ಅಧಿಕಾರಿಗಳಿಗೆ. ಹಾವೇರಿಯಲ್ಲಿ ಶಾಲೆಯ ಗೇಟ್ಗೆ ಬೀಗ ಹಾಕಿರುವ ಘಟನೆಯೊಂದು ನಡೆದಿದೆ. ಈರಪ್ಪ ಕುಲಕರ್ಣಿ ಎನ್ನುವಂಥವರು ಶಾಲೆಯ ಗೇಟ್ಗೆ ಬೀಗ ಹಾಕಿದ್ದಾರೆ. ಸರ್ಕಾರಿ ಜಾಗದ ವಿವಾದದ ಹಿನ್ನೆಲೆ ಸರ್ಕಾರಿ ಶಾಲೆ ಗೇಟ್ಗೆ ಬೀಗ ಹಾಕಿರೋದು, ತರಗತಿಗಳಿಗೆ ಮಕ್ಕಳು ಹಾಜರಾಗದಂತೆ ತಡೆದು ಬೀಗ ಹಾಕಿರೋದು. ಬ್ಯಾಡಗಿ ತಾಲೂಕಿನ ಮಲ್ಲೂರು ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. ಶಾಲೆಗೆ ಬೀಗ ಜಡಿದು ಈರಪ್ಪ ಕುಲಕರ್ಣಿ ಪರಾರಿಯಾಗಿರೋದು. ಬಿಸಿಲಲ್ಲೇ ಕುಳಿತು ಸರ್ಕಾರಿ ಶಾಲೆಯ 100 ಮಕ್ಕಳು ಪಾಠ ಕೇಳಬೇಕಾದ ಪರಿಸ್ಥಿತಿ. ಸ್ಥಳಕ್ಕೆ ಬ್ಯಾಡಗಿ ತಹಸೀಲ್ದಾರ್ ಚಂದ್ರಶೇಖರ್ ಬಿಇಒ ದೌಡಾಯಿಸಿದ್ದಾರೆ. ಸರ್ವೆ ಮಾಡಿಸಿ ಸಮಸ್ಯೆ ಬಗೆಹರಿಸುವುದಾಗಿ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಭರವಸೆಯನ್ನ ನೀಡಿದ್ದಾರೆ. ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಉರ್ದು ಶಾಲೆ ಮಲ್ಲೂರಿಗೆ ಸಂಬಂಧಿಸಿದಂತೆ ಇವತ್ತು ಮುಂಜಾನೆ ಶಾಲಾ ಪ್ರಾರಂಭ ಆಗೋ ಪೂರ್ವದಲ್ಲಿ ಈ ಸ್ಥಳದ ಮಾಲೀಕರು ಅನ್ನುವಂಥವರು ಅವರಿಗೆ ಹಿಂದಿನಿಂದ ಏನು ಈ ಶಾಲೆಗೆ ಯಾವುದೇ ಒಂದು ಥರದ ಲೀಗಲಿಟಿ ಇಲ್ಲ ಅನ್ನೋ ಒಂದು ಉದ್ದೇಶದಿಂದ ಅವರು ಏನೋ ತಪ್ಪು ಸಮಸ್ಯೆಯಿಂದ ಅವರು ಗೇಟಿಗೆ ಬೀಗವನ್ನು ಉಳಿಸಿ ಮಕ್ಕಳನ್ನು ಹೊರಗಡೆ ನಿಲ್ಲುವಾಗೆ ಮಾಡಿದ್ದಾರೆ. ಯಾವುದು ಸರ್ಕಾರಿ ಕರ್ತವ್ಯವನ್ನು ಮಾಡಲಿಕ್ಕೆ ಅಡ್ಡಿ ಮಾಡಿದ್ದಾರೆ. ಆ ವಿಚಾರ ತಿಳಿದು ನಾನು ಇಲ್ಲಿ ಇವತ್ತು ಸರ ನಮ್ಮೂರಾಗ ಇಲ್ಲಿ ಮುಸ್ಲಿಮ್ಸ್ ಸಮಾಂಗದವ್ರು ನಮಗೆ ಭಾಳ ಅನ್ಯಾಯ ಮಾಡಾಯ್ತಾರೆ ಸರ್. ನಾವು ನಮ್ಮ ಅಪ್ಪಾರ ಹಿಂದೆ 5 ಗುಂಟೆ ಜಾಗ ಕೊಡ್ತೇವೆ ಅಂತ ಹೇಳಿದ್ದು ಕರೆಯವು. ಯಾವ್ದು ದಾನ ಧರ್ಮ ಏನಿಲ್ಲ, ಒಪ್ಪಿ ಪತ್ರದ ಮ್ಯಾಗ ಅದಾರ. ಆಮೇಲೆ 5 ಗುಂಟೆ ಅಂತಂದು ನಮ್ಮ ಅಪ್ಪಗೆ ಏನೇ ನೌಕರಿ ಕೊಡಿಸ್ತೀನಿ, ಮನೆ ಕಟ್ಟಿಸ್ಕೊಡ್ತೀನಿ ಅವು ಇವು ಅಂತಂದು ಹೇಳಿ ಸಾಲಿ ಕಟ್ಟಕ್ಕೆ ಚಲೋ ಮಾಡಿದಾರೆ. ಇವತ್ತು ಸರ್ಕಾರ ಭೂಮಿ ಆ ಭೂಮಿ ಅಂತಂದು ನಮ್ಗೆ ಅನ್ಯಾಯ ಮಾಡಾಯ್ತಾರೆ. ಅದರಿಂದ ನ್ಯಾಯ ಬೇಕು. ಖರಾಬ್ ಲ್ಯಾಂಡ್ ಎಲ್ಲಿ ಹೋದ್ರೂ ಯಾವ ಹಿಡಿಯೋದಾಗ ನೋಡ್ರಿ ಎಲ್ಲರೂ ನೋಡ್ರಿ ಮಾಲೀಕ ಅಂತ ತೋರಿಸ್ತೈತಿ. ಇವತ್ತು ನಾವು ಮಾಲೀಕರ, ಇವತ್ತು ನಾವು ಸಾಲಿಯನ್ನು ಕೆಡಿಸ್ಬೇಕಂತ ಏನು ನಿಂತಿಲ್ಲ. ನಮ್ದು ಏಟೈತೆ ದಾನ ಕೊಡ್ತೇವೆ ಅಂತಲೇ ಹೇಳೀವಿ. ಅವ್ರು ಮಾಡ್ಕೊಂಡು ಬಿಡೋದು ಅವ್ರದ್ದು. ನಾವು ಅನ್ಯಾಯ ಮಾಡತ್ತಿಲ್ಲ ಮಕ್ಕಳಿಗೆ, ನಮಗೆ ಅವ್ರು ಅನ್ಯಾಯ ಮಾಡತ್ತಾರೆ. ಅದರಿಂದ ನ್ಯಾಯ ಬೇಕು ನಮಗೆ. ನಮಗೆ ನ್ಯಾಯ ಬೇಕು. 2006ರಿಂದ ಇದು ಹಿಂಗೆ ನಡೆದೈತ್ರಿ. ನಮ್ಮ ಅಪ್ಪಾರು ಕೊಟ್ಟಾರಿ ಮಾತು. ನಮ್ಮ ಅಪ್ಪಾರಿಗೆ ಮಾತು ನೀಡಿದ್ಕೆ ನಮ್ಮ ಅಪ್ಪಾರಿಗೆ ಕೇಸ್ ಹಾಕಕ್ಕೆ ನಮ್ಮ ಅಪ್ಪಾರಿಗೆ ಏನೇನು ಮಾಡಿರೋರು. ನಮ್ಮ ಜಾಗಕ್ಕೆ ನಮಗೆ ಕೇಸ್ ಹಾಕ್ಬಾರ್ದು. ಕೇಸ್ ಹಾಕಂಗೂ ಮಾಡ್ಯಾರ ನಮ್ಮ ಅಪ್ಪಾರಿಗೆ. ಇವರು ಭಾಳ ಬುದ್ಧಿವಂತರದಾರ ಇವರು. ನಮ್ಮ ಅಪ್ಪಾರಿಗೆ ಕೇಸ್ ಹಾಕಕ್ಕೆ ಹಚ್ಚಿ ಇವತ್ತು ಮಕ್ಕಳನ್ನ ಅಡ್ಡಾಡ್ಸಕ್ಕೆ ಹಚ್ಚಾರ. ಈ ನೋವು ಮತ್ತೊಬ್ರಿಗೆ ಯಾರು ಸಾರ್ವಜನಿಕರಿಗೆ ಆಗಿರಬಾರ್ದು. ತೊಂದ್ರೆ ನಮಗೆ ಆಗಿರೋ ನೋವು ಮತ್ತೊಬ್ರಿಗೆ ಆಗಿರಬಾರ್ದು. ಇದನ್ನ ಮಾಡಿದ್ರೆ ಈ ಜನಾಂಗದಾರ ರೀ, ಮುಸ್ಲಿಮ್ಸ್ ಜನಾಂಗದಾರ ಬೇಕಾರೆ ಅದಾರ ರೀ, ಒಳಗದಾರ, ಹೊರಗೆ ಬರಕೊಲ್ರ ನಿಮ್ಮಂಥ ಅಧಿಕಾರಿಗಳಿಗೆ. ಹಾವೇರಿಯಲ್ಲಿ ಶಾಲೆಯ ಗೇಟ್ಗೆ ಬೀಗ ಹಾಕಿರುವ ಘಟನೆಯೊಂದು ನಡೆದಿದೆ. ಈರಪ್ಪ ಕುಲಕರ್ಣಿ ಎನ್ನುವಂಥವರು ಶಾಲೆಯ ಗೇಟ್ಗೆ ಬೀಗ ಹಾಕಿದ್ದಾರೆ. ಸರ್ಕಾರಿ ಜಾಗದ ವಿವಾದದ ಹಿನ್ನೆಲೆ ಸರ್ಕಾರಿ ಶಾಲೆ ಗೇಟ್ಗೆ ಬೀಗ ಹಾಕಿರೋದು, ತರಗತಿಗಳಿಗೆ ಮಕ್ಕಳು ಹಾಜರಾಗದಂತೆ ತಡೆದು ಬೀಗ ಹಾಕಿರೋದು. ಬ್ಯಾಡಗಿ ತಾಲೂಕಿನ ಮಲ್ಲೂರು ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. ಶಾಲೆಗೆ ಬೀಗ ಜಡಿದು ಈರಪ್ಪ ಕುಲಕರ್ಣಿ ಪರಾರಿಯಾಗಿರೋದು. ಬಿಸಿಲಲ್ಲೇ ಕುಳಿತು ಸರ್ಕಾರಿ ಶಾಲೆಯ 100 ಮಕ್ಕಳು ಪಾಠ ಕೇಳಬೇಕಾದ ಪರಿಸ್ಥಿತಿ. ಸ್ಥಳಕ್ಕೆ ಬ್ಯಾಡಗಿ ತಹಸೀಲ್ದಾರ್ ಚಂದ್ರಶೇಖರ್ ಬಿಇಒ ದೌಡಾಯಿಸಿದ್ದಾರೆ. ಸರ್ವೆ ಮಾಡಿಸಿ ಸಮಸ್ಯೆ ಬಗೆಹರಿಸುವುದಾಗಿ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಭರವಸೆಯನ್ನ ನೀಡಿದ್ದಾರೆ. ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಉರ್ದು ಶಾಲೆ ಮಲ್ಲೂರಿಗೆ ಸಂಬಂಧಿಸಿದಂತೆ ಇವತ್ತು ಮುಂಜಾನೆ ಶಾಲಾ ಪ್ರಾರಂಭ ಆಗೋ ಪೂರ್ವದಲ್ಲಿ ಈ ಸ್ಥಳದ ಮಾಲೀಕರು ಅನ್ನುವಂಥವರು ಅವರಿಗೆ ಹಿಂದಿನಿಂದ ಏನು ಈ ಶಾಲೆಗೆ ಯಾವುದೇ ಒಂದು ಥರದ ಲೀಗಲಿಟಿ ಇಲ್ಲ ಅನ್ನೋ ಒಂದು ಉದ್ದೇಶದಿಂದ ಅವರು ಏನೋ ತಪ್ಪು ಸಮಸ್ಯೆಯಿಂದ ಅವರು ಗೇಟಿಗೆ ಬೀಗವನ್ನು ಉಳಿಸಿ ಮಕ್ಕಳನ್ನು ಹೊರಗಡೆ ನಿಲ್ಲುವಾಗೆ ಮಾಡಿದ್ದಾರೆ. ಯಾವುದು ಸರ್ಕಾರಿ ಕರ್ತವ್ಯವನ್ನು ಮಾಡಲಿಕ್ಕೆ ಅಡ್ಡಿ ಮಾಡಿದ್ದಾರೆ. ಆ ವಿಚಾರ ತಿಳಿದು ನಾನು ಇಲ್ಲಿ ಇವತ್ತು ಸರ ನಮ್ಮೂರಾಗ ಇಲ್ಲಿ ಮುಸ್ಲಿಮ್ಸ್ ಸಮಾಂಗದವ್ರು ನಮಗೆ ಭಾಳ ಅನ್ಯಾಯ ಮಾಡಾಯ್ತಾರೆ ಸರ್. ನಾವು ನಮ್ಮ ಅಪ್ಪಾರ ಹಿಂದೆ 5 ಗುಂಟೆ ಜಾಗ ಕೊಡ್ತೇವೆ ಅಂತ ಹೇಳಿದ್ದು ಕರೆಯವು. ಯಾವ್ದು ದಾನ ಧರ್ಮ ಏನಿಲ್ಲ, ಒಪ್ಪಿ ಪತ್ರದ ಮ್ಯಾಗ ಅದಾರ. ಆಮೇಲೆ 5 ಗುಂಟೆ ಅಂತಂದು ನಮ್ಮ ಅಪ್ಪಗೆ ಏನೇ ನೌಕರಿ ಕೊಡಿಸ್ತೀನಿ, ಮನೆ ಕಟ್ಟಿಸ್ಕೊಡ್ತೀನಿ ಅವು ಇವು ಅಂತಂದು ಹೇಳಿ ಸಾಲಿ ಕಟ್ಟಕ್ಕೆ ಚಲೋ ಮಾಡಿದಾರೆ. ಇವತ್ತು ಸರ್ಕಾರ ಭೂಮಿ ಆ ಭೂಮಿ ಅಂತಂದು ನಮ್ಗೆ ಅನ್ಯಾಯ ಮಾಡಾಯ್ತಾರೆ. ಅದರಿಂದ ನ್ಯಾಯ ಬೇಕು. ಖರಾಬ್ ಲ್ಯಾಂಡ್ ಎಲ್ಲಿ ಹೋದ್ರೂ ಯಾವ ಹಿಡಿಯೋದಾಗ ನೋಡ್ರಿ ಎಲ್ಲರೂ ನೋಡ್ರಿ ಮಾಲೀಕ ಅಂತ ತೋರಿಸ್ತೈತಿ. ಇವತ್ತು ನಾವು ಮಾಲೀಕರ, ಇವತ್ತು ನಾವು ಸಾಲಿಯನ್ನು ಕೆಡಿಸ್ಬೇಕಂತ ಏನು ನಿಂತಿಲ್ಲ. ನಮ್ದು ಏಟೈತೆ ದಾನ ಕೊಡ್ತೇವೆ ಅಂತಲೇ ಹೇಳೀವಿ. ಅವ್ರು ಮಾಡ್ಕೊಂಡು ಬಿಡೋದು ಅವ್ರದ್ದು. ನಾವು ಅನ್ಯಾಯ ಮಾಡತ್ತಿಲ್ಲ ಮಕ್ಕಳಿಗೆ, ನಮಗೆ ಅವ್ರು ಅನ್ಯಾಯ ಮಾಡತ್ತಾರೆ. ಅದರಿಂದ ನ್ಯಾಯ ಬೇಕು ನಮಗೆ. ನಮಗೆ ನ್ಯಾಯ ಬೇಕು. 2006ರಿಂದ ಇದು ಹಿಂಗೆ ನಡೆದೈತ್ರಿ.
ಎಂತ ಮಾತು ಕೊಟ್ಟಿದ್ರಿ? ನಮ್ಮ ಅಪ್ಪಾರು ಕೊಟ್ಟಾರಿ ಮಾತು. ನಮ್ಮ ಅಪ್ಪಾರಿಗೆ ಮಾತು ನೀಡಿಲ್ಕ ನಮ್ಮ ಅಪ್ಪಾರಿಗೆ ಕೇಸ್ ಹಾಕಕ್ಕೆ ನಮ್ಮ ಅಪ್ಪಾರಿಗೆ ಏನೇನೋ ಮಾಡ್ಯಾರ ಇವ್ರು. ನಮ್ಮ ಜಾಗಕ್ಕೆ ನಮಗೆ ಕೇಸ್ ಹಾಕ್ಬಾರ್ದು, ಕೇಸ್ ಹಾಕಂಗೂ ಮಾಡ್ಯಾರ ನಮ್ಮ ಅಪ್ಪಾರಿಗೆ. ಇವ್ರು ಭಾಳ ಬುದ್ಧಿವಂತರದಾರ ಇವರು. ನಮ್ಮ ಅಪ್ಪಾರಿಗೆ ಕೇಸ್ ಹಾಕಕ್ಕೆ ಹಚ್ಚಿ ಇವತ್ತು ಮಕ್ಕಳನ್ನ ಅಡ್ಡಾಡ್ಸಕ್ಕೆ ಹಚ್ಚಾರ. ಈ ನೋವು ಮತ್ತೊಬ್ರಿಗೆ ಯಾರು ಸಾರ್ವಜನಿಕರಿಗೆ ಆಗಿರಬಾರ್ದು ತೊಂದ್ರೆ. ನಮಗೆ ಆಗಿರೋ ನೋವು ಮತ್ತೊಬ್ರಿಗೆ ಆಗಿರಬಾರ್ದು. ಯಾರು ಎಡವಟ್ಟು ಮಾಡ್ಯಾರ ಸರ್ ಇದನ್ನ ಮಾಡಿದಾರೆ ಈ ಜನಾಂಗದಾರ ರೀ, ಮುಸ್ಲಿಮ್ಸ್ ಜನಾಂಗದಾರ. ಬೇಕಾರೆ ಅದಾರ ರೀ, ಒಳಗದಾರ, ಹೊರಗೆ ಬರಕೊಲ್ರ. ನಿಮ್ಮಂಥ ಅಧಿಕಾರಿಗಳಿಗೆ